ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಕುವೆಂಪು ನಗರದ 3ನೇ ಕ್ರಾಸ್ನಲ್ಲಿ ನಿರ್ಮಾಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿ ಅಪಾಯಕಾರಿಯಾದ ಟವರ್ ಚಾಲನೆಗೆ ವಿದ್ಯುತ್ ನೀಡಿರುವುದರ ಬಗ್ಗೆ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ನಗರಸಭೆಯಿಂದ ಯಾವುದೇ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ನಿರ್ಮಾಣಗೊಂಡಿದ್ದ ಬೃಹತ್ ಟವರ್ ಬಗ್ಗೆ ಟವರ್ ಆಸುಪಾಸಿನ ಮನೆಗಳಿಂದ ನಗರಸಭೆಗೆ ಹಾಗೂ ವಿವಿಧ ಇಲಾಖೆಗಳಿಗೆ ದೂರು ದಾಖಲಾಗಿತ್ತು. ಟವರ್ ನಿರ್ಮಾಣದ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ ನಗರಸಭೆ ಬೆಸ್ಕಾಂ ಇಲಾಖೆಗೆ ಟವರ್ಗೆ ನೀಡಿರುವ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಸೂಚನೆ ನೀಡಿ ಎಚ್ಚೆತ್ತ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ತಮ್ಮ ಎಲ್ಲ ಪರಿಕರಗಳನ್ನು ವಾಪಸ್ಸು ಪಡೆದು ಇದರ ಬಗ್ಗೆ ನಗರಸಭೆಗೆ ಮಾಹಿತಿ ನೀಡಿತ್ತು. ಆದರೆ 2025ರಲ್ಲಿ ಈಗಿನ ಬೆಸ್ಕಾಂ AW ಉಸ್ವಾರ್ ಅವರು ಟವರ್ಗೆ ಸ್ಥಗಿತಗೊಂಡಿದ್ದ ವಿದ್ಯುತ್ಗೆ ಅನುಮತಿ ನೀಡಿರುವುದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಟವರ್ನ ಪಕ್ಕದ ಸ್ಥಳೀಯರು ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿಗೆ ತಿಳಿಸಿದರು. 16 ಮನೆಗಳ ಮಧ್ಯೆ ಮನೆಗಳಿಗೆ ಹೊಂದಿಕೊಂಡಂತಿರುವ ಟವರ್ ಈಗಾಗಲೇ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತಿದೆ. ಹಾಗಾಗಿ ಟವರ್ನ ನಟ್ಟು ಬೋಲ್ಟ್ ಕೆಲ ಅವಶೇಷಗಳು ಕೆಳಗೆ ಬೀಳುತ್ತಿರುವುದರಿಂದ ಭಾರಿ ತೊಂದರೆಯಾಗಿದೆ ಎಂದು ಆರೋಪಿಸಿದರು. ಈಗಾಗಲೇ ಟವರ್ ನಿರ್ಮಾಣದ ವಿಚಾರದಲ್ಲಿ ಗಲಾಟೆಗಳು ಕೂಡ ನಡೆದಿವೆ. ಸ್ಥಳೀಯರೆಲ್ಲ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ಸೆಷನ್ನಲ್ಲಿಯೂ ಕಾನೂನು ಬಾಹಿರ ಟವರ್ ತೆರವುಗೊಳಿಸುವಂತೆ ಸಂಬಂಧಿಸಿದವರ ಮುಖಾಂತರ ಗಮನ ಸೆಳೆಯಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ದ ಅವರು, ಈಗಿನ ಬೆಸ್ಕಾಂ AW ಕುಸ್ವಾರ್ ಅವರಿಗೆ ಬೆಸ್ಕಾಂ MD ರವರು ಬೆಸ್ಕಾಂ ನಿಯಮಾವಳಿಗಳು ಹಾಗೂ KSRC ನಿಯಮಗಳನ್ನು ಪಾಲಿಸುವಂತೆ ತಿಳಿಸಿದ್ದು ಅವರ ಸೂಚನೆಯನ್ನು ಗಮನಿಸಲೇ ಇಲ್ಲ ಎಂದು ಆರೋಪಿಸಿದರು. ನಮಸ್ತೆ, ನಮ್ಮ ಹೆಸರು ಮೋಹನ್ ಅಂತ. ನಾವಿಲ್ಲೇ 3ನೇ ಕ್ರಾಸ್ ನಿವಾಸಿಗಳು, ಕುವೆಂಪು ನಗರ, ಚನ್ನಪಟ್ಟಣ. 2018ರಲ್ಲಿ ಈ ಟವರ್ಗೆ ಫೈಟ್ ಮಾಡಿ ಪವರ್ ಡಿಸ್ಕನೆಕ್ಟ್ ಆಗಿತ್ತು. ಅದು ಅನಧಿಕೃತ ಅಂತ ನಗರಸಭೆಯವರೇ ಘೋಷಣೆ ಮಾಡವ್ರೆ. ಆದರೆ ಇವಾಗ ಬಂದಿರೋ AW ಅವರು ಪುಷ್ಪಲತಾ ಅನ್ನೋರು ಏಕಾಏಕಿ ಬಂದು 10 ವರ್ಷದ ನಂತರ ಡಾಕ್ಯುಮೆಂಟ್ಸೇ ಇಲ್ಲ, ಏಕಾಏಕಿ ಪವರ್ ಕೊಟ್ಟಿದ್ದಾರೆ. ಹೋಗಿ ಕೇಳಿದ್ರೆ ಮೇಲಾಧಿಕಾರಿಗಳ ಮೇಲೆ ಹೇಳ್ತಾವ್ರೆ, ಮತ್ತು ಅವ್ರೇನೋ ಆವಿಷಕ್ಕೆ ಒಳಗಾಗಿರ್ಬೋದು, ಮತ್ತೊಂದು ಏನೂ ಗೊತ್ತಿಲ್ಲ. ಅವ್ರಿಗೂ ನಾವು ಲೆಟ್ರ್ ಕೊಟ್ಟಿದ್ದೀವಿ, AW ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಇದುವರೆಗೂ ಯಾವುದೇ ರೀತಿ ಪ್ರಯೋಜನ ಆಗ್ತಾಯಿಲ್ಲ. ಮತ್ತು ಇದನ್ನು ನಗರಸಭೆಯಿಂದ ಅನಧಿಕೃತನೇ ಅಂತಲೇ ಕೊಟ್ಟಾದ್ಮೇಲೆ ಇವ್ರು ಹೆಂಗೆ ಕೊಟ್ಟರು ಅಂತಲೇ ಗೊತ್ತೈತಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೇ ಹೇಳಿದ್ದಾರೆ, ಇದು ಆ್ಯಸ್ ಪರ್ ದ ರೂಲ್ಸ್ ಫಾಲೋ ಮಾಡಬೇಕು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಪರವಾನಗಿ ಪಡಿಬೇಕು ಅಂತ. ಆದರೆ ಇವ್ರು ಯಾವುದೇ ರೀತಿ ಪರವಾನಗಿ ಪಡೆದಿಲ್ಲ, ಯಾವುದೇ ರೀತಿ ದುಡ್ಡು ಕಟ್ಟಿಲ್ಲ. ಆದರೂ ಇವ್ರಿಗೆ ಯಾವುದೇ ರೂಲ್ಸು ಅನ್ವಯ ಆಗೋದಿಲ್ಲ. AW ಅವರು ಏಕಾಏಕಿ ಬರ್ತಾರೆ, ಕರೆಂಟ್ ಕೊಡ್ತಾರೆ, ಹೋಗ್ತಾರೆ. ಹೋಗಿ ಕೇಳಿದ್ರೆ ನಮ್ಮ ಮೇಲೇ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಮತ್ತು ಇದ್ರ ಬಗ್ಗೆ AW ಅವ್ರಿಗೂ ನಾವು ಸಹ ಕಂಪ್ಲೇಂಟ್ ಮಾಡಿದ್ವಿ. ಆದರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ. AW ಅವ್ರಿಗೂ ಆಮಿಷ ಒಡ್ಡಿ ಈ ಥರ ಮಾಡ್ತಾಯಿದ್ದಾರೆ. ಇಲ್ಲಿ ನಿವಾಸಿಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲೇ ಸ್ಕೂಲ್ ಇದೆ, ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. 100 ಜನ ಅಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಕಿಮ್ಮತ್ತು ಬೆಲೆ ಇಲ್ಲ. ಬರೀ ಕಂಪ್ನಿಯವ್ರ ಬಗ್ಗೆನೇ ಮಾತ್ರ ಅವ್ರಿಗೆ ಅನುಕಂಪ. ಇಲ್ಲಿ ಸ್ಥಳೀಯವ್ರಿಗೆ ಒಂದು 50 ಲೆಟ್ರ್ ಕೊಟ್ಟಿದ್ದೀವಿ, ಇದುವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ. ಕೋರ್ಟಾದೇಶಕ್ಕೂ ಇವ್ರ ಹತ್ರ ಕಿಮ್ಮತ್ತಿಲ್ಲ. ಬರೀ ಟವರ್ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಾರೆ. ಟವರ್ ಅವ್ರು ಒಂದು ಫೋನ್ ಮಾಡಿದ್ರೆ ಬಂದು ಕರೆಂಟ್ ಹಾಕ್ತಾರೆ, ಫೋನ್ ಮಾಡಿದ್ರೆ ಬಂದು ಡಿಸ್ಕನೆಕ್ಟ್ ಮಾಡ್ತಾರೆ. ಆ ಥರ ಅವ್ರದ್ದು. ನಾವಿಲ್ಲಿ ಮಹೇಶ್ ಅಂತ ನನ್ನ ಹೆಸರು. ಇಲ್ಲಿ ಮಂಜುನಾಥ್ ಇಲ್ಲೇ ಇರೋದು ಕ್ರಾಸಲ್ಲಿ. ಈಗ ನಾವಿಲ್ಲಿ ಅಕ್ಕಪಕ್ಕದಲ್ಲಿ ನಾವು ಇದರೆಲ್ಲರೂ ತೊಂದರೆ ಆಗ್ತಿದೆ. ಈ ಕಡೆ ಸ್ಕೂಲ್ ಇದೆ, ಈ ಕಡೆಗೆ ಕಮಿಷನರ್ ಇದು ಲೆಟ್ರ್ ಕೊಟ್ಟರು AW ಬಂದು ಅವ್ರಿಗೇನು ಕಿಮ್ಮತ್ತು ಬೆಲೆ ಇಲ್ಲ. ಹಂಗಾದರೂ ತೊಂದರೆ ಇದಾಗ್ತಾ ಇದೆ ನಮಗೆ. ಅದಕ್ಕೆ ನೀವು ಕ್ರಮ ತಗೊಂಡು ಇದು ಮಾಡಬೇಕು ಸರ್. MDಯಿಂದ ಲೆಟ್ರ್ ಬಂದಿದೆ, ಬೆಸ್ಕಾಂ ನಿಯಮ ಮತ್ತು KRIC ನಿಯಮನ ಪಾಲನೆ ಮಾಡಿ ಅಂತ. ಅದನ್ನು ಕೂಡ ಇವರು ಪಾಲನೆ ಮಾಡ್ತಾಯಿಲ್ಲ. ನಿಯಮದಲ್ಲಿ ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ, ಮತ್ತು ಯಾವುದು ಸ್ಥಳೀಯ ಸಂಸ್ಥೆಗೂ ಬೆಲೆ ಇಲ್ಲ. ಬೇರೆಯವ್ರು ಯಾರು ಓದಿಟ್ಕೆ ಒಂದು ಲೆಟ್ರ್ ಕೊಟ್ಟಿಟ್ಕೆ ಯಾರು ಪವರ್ ಕೊಟ್ಬಿಡ್ತಾರಾ? NOC ಕೊಡಿ ಅಂತಾರೆ. ಇದಕ್ಕೆ ಯಾವುದೇ ರೀತಿ NOC ಬೇಕಾಗಿಲ್ಲ. ಅದೇ ಇದರಿಂದ ತುಂಬ ತೊಂದರೆ ಆಯ್ತಾ. ಅದೇ ಮಾತ್ರ ಇವ್ರು ತೆಗೆದ್ರೆ ಎಷ್ಟೋ ವಾಸಿ.